ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಕೋಲ್ಕತ್ತಾದ ವಿರುದ್ಧ ವಿರಾಟ್ ಕೊಹ್ಲಿ ಭರ್ಜರಿ ಶತಕ. ಇನ್ನು ಕೆಕೆಆರ್ ವಿರುದ್ಧ ಗೆದ್ದ ಬಳಿಕ ಆರ್ಸಿಬಿಗೆ ಮೊದಲನೇ ಸ್ಥಾನ ಅಂಕಪಟ್ಟಿಯಲ್ಲಿ. ಇನ್ನು ಪಂದ್ಯ ಗೆದ್ದ ಬಳಿಕ ಮಾತನಾಡಿದಂತ ವಿರಾಟ್ ಕೊಹ್ಲಿ ಏನೆಲ್ಲ ಹೇಳಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ರಾಯ್ಪುರದಲ್ಲಿ ನಡೆಯುತ್ತಿರುವ IPL 2026ರ 57ನೇ ಪಂದ್ಯದಲ್ಲಿ ಕೆಕೆಆರ್ ವಿರುದ್ಧ ಆರ್ಸಿಬಿ ತಂಡ 6 ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿ ಅಂಕಪಟ್ಟಿಯಲ್ಲಿ ಮತ್ತೆ ನಂಬರ್ 1 ಸ್ಥಾನಕ್ಕೆ ಬಂದಿದೆ. ಹೌದು ಸ್ನೇಹಿತರೆ, ಶಾಹಿದ್ ವೀರ್ ನಾರಾಯಣ್ ಸಿಂಗ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂತ ಕೆಕೆಆರ್ ತಂಡ 20 ಓವರ್ಗಳಲ್ಲಿ 3 ವಿಕೆಟ್ ಕಳೆದುಕೊಂಡು 192 ರನ್ ಆದರೆ ಕಲೆ ಹಾಕಿತ್ತು. ನಂತರ 193 ರನ್ಗಳ ಸವಾಲಿನ ಗುರಿ ಬೆನ್ನತ್ತಿದ ಆರ್ಸಿಬಿ ತಂಡ 19.1 ಓವರ್ಗಳಲ್ಲಿ 4 ವಿಕೆಟ್ ಕಳೆದುಕೊಂಡು ಸುಲಭವಾಗಿ ಆದರೆ ಗುರಿ ತಲುಪಿದಂತಾನೆ ಹೇಳ್ಬೋದು ಆರ್ಸಿಬಿ ತಂಡ. ಹೌದು ಸ್ನೇಹಿತರೆ, ವಿರಾಟ್ ಕೊಹ್ಲಿ ಶತಕ ಸಿಡಿಸಿ ಆರ್ಸಿಬಿ ಗೆಲುವಿನಲ್ಲಿ ಪ್ರಮುಖ ಪಾತ್ರ ಆದರೆ ವಹಿಸಿದರು. ಇನ್ನು ಕನ್ನಡಿಗ ದೇವದತ್ ಪಡಿಕ್ಕಲ್ 39 ರನ್ ಗಳಿಸಿ ಕೊಹ್ಲಿಗೆ ಸಾಥ್ ನೀಡಿದರು. ಇನ್ನು 2026ರ IPL ಅಲ್ಲಿ ಆರ್ಸಿಬಿಗೆ ಸಿಕ್ಕ 8ನೇ ಗೆಲುವು ಇದಾಗಿದೆ ಅಂತಾನೆ ಹೇಳ್ಬೋದು. ಇನ್ನು 12 ಪಂದ್ಯಗಳನ್ನಾಡಿರುವ ಆರ್ಸಿಬಿ ತಂಡ 16 ಅಂಕಗಳೊಂದಿಗೆ ಅಗ್ರಸ್ಥಾನಕ್ಕೇರಿದ್ದು ಬಹುತೇಕ ತನ್ನ ಪ್ಲೇ ಆಫ್ ಸ್ಥಾನವನ್ನಾದರೆ ಖಚಿತ ಮಾಡಿಕೊಂಡಿತ್ತು. ಇನ್ನು ಮತ್ತೆ ಕೈಕೊಟ್ಟ ಬೆತೆಲ್. ಹೌದು ಸ್ನೇಹಿತರೆ, 193 ರನ್ಗಳ ಗುರಿ ಬೆನ್ನತ್ತಿದ ಆರ್ಸಿಬಿ ತಂಡ ಇಂದು ಕೂಡ ಉತ್ತಮ ಆರಂಭ ಪಡೆಯುವಲ್ಲಿ ಆದರೆ ವಿಫಲವಾಯಿತು. ಜೇಕಬ್ ಬೆತೆಲ್ 12 ಬಾಲ್ಗಳಲ್ಲಿ 2 4 1 ಸಿಕ್ಸರ್ಗಳ ಸಹಿತ ಕೇವಲ 15 ರನ್ ಗಳಿಸಿ 4ನೇ ಓವರ್ನಲ್ಲಿ ವಿಕೆಟ್ ಆದರೆ ಒಪ್ಪಿಸಿದರು. ಇನ್ನು ಕಾರ್ತಿಕ್ ದಾಗಿ ಬೌನ್ಸರ್ಗೆ ಉತ್ತರಿಸಲಾಗದೆ ಅವರಿಗೆ ಕ್ಯಾಚ್ ನೀಡಿ ಔಟ್ ಆದ್ರ ಅಂತಾನೆ ಹೇಳ್ಬೋದು ಬೆತೆಲ್. ಇನ್ನು ಬೆತೆಲ್ ಸತತ 6ನೇ ಪಂದ್ಯದಲ್ಲಿ 30ರ ಗಡಿ ದಾಟಲು ಸಾಧ್ಯವಾಗಲಿಲ್ಲ. ಇನ್ನು ಪೆಡಿಕಲ್ ಮತ್ತು ವಿರಾಟ್ ಕೊಹ್ಲಿ ಜವಾಬ್ದಾರಿಯುತ ಬ್ಯಾಟಿಂಗ್. ಬೆತೆಲ್ ಔಟ್ ಆದ ನಂತರ ವಿರಾಟ್ ಕೊಹ್ಲಿ ಜೊತೆ ಸೇರಿದ ಕನ್ನಡಿಗ ದೇವದತ್ ಪಡಿಕ್ಕಲ್ ಜವಾಬ್ದಾರಿಯುತ ಬ್ಯಾಟಿಂಗ್ ಮಾಡಿ 2ನೇ ವಿಕೆಟ್ಗೆ 92 ರನ್ಗಳ ಜೊತೆ ಆಟ ನೀಡಿದರು. ಪೆಡಿಕಲ್ 27 ಬಾಲ್ಗಳಲ್ಲಿ 7 4ಗಳ ಸಹಿತ 39 ರನ್ ಗಳಿಸಿ 14ನೇ ಓವರ್ನಲ್ಲಿ ಕಾರ್ತಿಕ್ ದಾಗ್ಗೆ ವಿಕೆಟ್ ಆದರೆ ಕೊಟ್ಟರು. ಇನ್ನು ಈ ಜೋಡಿ ಬ್ರೇಕ್ ಆಗುತ್ತಿದ್ದಂತೆ ಆರ್ಸಿಬಿ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಕೂಡ ಕಳೆದುಕೊಂಡಿತ್ತು. ಇನ್ನು 4ನೇ ಕ್ರಮಾಂಕದಲ್ಲಿ ಬಂದಂತ ನಾಯಕ ರಜತ್ ಪಟ್ದಾರ್ ಕೂಡ 8 ಬಾಲ್ಗಳಲ್ಲಿ 1 ಸಿಕ್ಸರ್ ಸಿಡಿಸಿ 11 ರನ್ ಗಳಿಸಿ ಸುನಿಲ್ ನರೇನ್ಗೆ ವಿಕೆಟ್ ಆದರೆ ಒಪ್ಪಿಸಿದರು. ಇನ್ನು ಸ್ಫೋಟಕ ಆಟಗಾರ ಟೀಮ್ ಡೇವಿಡ್ ಕೂಡ ಕೇವಲ 2 ರನ್ ಗಳಿಸಿ ಕಾರ್ತಿಕ್ ದಾಗಿ ಬೌಲಿಂಗ್ ನಲ್ಲಿ ಕನ್ನಡಿಗ ಮನೀಶ್ ಪಾಂಡೆಗೆ ಹಿಡಿದ ಕ್ಯಾಚ್ ಅದ್ಭುತ ಕ್ಯಾಚ್ ನಲ್ಲಿ ಔಟ್ ಆದರ ಅಂತಾನೆ ಹೇಳ್ಬಹುದು. ಆದರೆ ವಿರಾಟ್ ಕೊಹ್ಲಿ ಹಾಗೂ ಜಿತೇಶ್ ಶರ್ಮಾ 18 ರನ್ಗಳ ಜೊತೆ ಆಟ ನಡೆಸಿ ತಂಡವನ್ನು ಗೆಲುವಿನ ದಡ ಆದರೆ ಸೇರಿಸಿದರು. ಇನ್ನು ಈ ಪಂದ್ಯ ಗೆದ್ದ ಬಳಿಕ ಮಾತನಾಡಿದಂತ ವಿರಾಟ್ ಕೊಹ್ಲಿ ಏನೆಲ್ಲ ಮಾತನಾಡಿದ್ದಾರೆ ಅಂತಂದ್ರೆ ಈ ರೀತಿ ಆದ್ರೆ ಹೇಳಿದ್ದಾರೆ. ಹೌದು, ನಾನು ಕಳೆದ 2 ಪಂದ್ಯಗಳಲ್ಲಿ 0 ರನ್ಗೆ ಆದ್ರೆ ಔಟ್ ಆಗಿದ್ದೆ. ಆದ್ರೆ ನನಗೆ ಗೊತ್ತಿತ್ತು ನಾನು ಒಂದು ಪಂದ್ಯದಲ್ಲಿ ಅಬ್ಬರಿಸುತ್ತೇನೆ ಅಂತ, ಮತ್ತು ನಿಮ್ಮ ಮೇಲೆ ನೀವು ನಂಬಿಕೆ ಕಳೆದುಕೊಳ್ಳಬಾರದು, ಅಷ್ಟು ಈಜಿ ಅಂತಂದು ವಿರಾಟ್ ಕೊಹ್ಲಿ ಅವರಾದ್ರೆ ಮಾತಾಡ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ಎಲ್ಲರಿಗೂ ಸ್ವಲ್ಪ ಮೋಟಿವೇಟ್ ಕೂಡ ಮಾಡ್ತಾರೆ ಅಂತಾನೆ ಹೇಳ್ಬೋದು ವಿರಾಟ್ ಕೊಹ್ಲಿ ಕಮೆಂಟ್ರಿಯಲ್ಲಿ. ಹೌದು ಸ್ನೇಹಿತರೆ, ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ವಿರಾಟ್ ಕೊಹ್ಲಿ ಅವರು ನಾನು 2 ಪಂದ್ಯಗಳಲ್ಲಿ 0ಗೆ ಔಟ್ ಆಗಿದ್ದೇನೆ ಅಂತಂದು ನನಗೆ ಟೆನ್ಷನ್ ಆದ್ರೆ ಇರಲಿಲ್ಲ. ಯಾಕೆಂತಂದ್ರೆ ನಾನು ಒಂದು ಪಂದ್ಯದಲ್ಲಿ ಅಬ್ಬರಿಸುತ್ತೇನೆ ಅಂತಂದು ನನಗೆ ಖಂಡಿತವಾಗಿಯೂ ಗೊತ್ತಿತ್ತು. ಇನ್ನೊಂದು ಏನಂತಂದ್ರೆ ವಿರಾಟ್ ಕೊಹ್ಲಿ ನನ್ನ ಮೇಲೆ ನನಗೆ ನಂಬಿಕೆ ತುಂಬಾನೇ ಇದೆ ಅಂತಂದು ವಿರಾಟ್ ಕೊಹ್ಲಿ ಅವರು ನಗುತ್ತಾದ್ರೆ ಮಾತಾಡ್ತಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ನಮ್ಮ ಆರ್ಸಿಬಿ ತಂಡ ಈ ಬಾರಿ IPL ಅಲ್ಲಿ ಕಪ್ ಹೊಡೆಯುತ್ತಲ್ವ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ.